ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಈ ಮುಂಜಾನೆಯಲ್ಲಿ ಕರ್ತನ ವಚನ ನಮ್ಮೆಲ್ಲರೊಟ್ಟಿಗೆ ಮಾತನಾಡುವಂತ ವಾಕ್ಯ ಇದಾಗಿದೆ. ಕೀರ್ತನೆ 89ನೇ ಅಧ್ಯಾಯದ 34ನೇ ವಚನದಲ್ಲಿ ಯೆಹೋವನಾದ ದೇವರು ಒಂದು ಮಾತನ್ನ ಈ ಮುಂಜಾನೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಪ್ರಿಯ ದೇವಜನರೇ, ನಾನು ನೀವು ನಂಬಿರುವ ಯೆಹೋವನಾದ ಕರ್ತನು ಯೇಸು ಸ್ವಾಮಿ, ಆತನು ಎಂದಿಗೂ ಕೂಡ ತಾನು ಏನಾದರೂ ಒಂದು ಒಡಂಬಡಿಕೆ ಮಾಡಿಕೊಳ್ತಾರೆ, ತಾನು ಏನಾದರೂ ಒಂದು ವಾಗ್ದಾನ ಮಾಡಿಕೊಳ್ತಾರೆ, ತಾನು ಏನಾದರೂ ಒಂದು ವಿಷಯದಲ್ಲಿ ಇಂಥದ್ದನ್ನು ನಾನು ನಿನ್ನ ಬದುಕಿನಲ್ಲಿ ಮಾಡುತ್ತೇನೆ ಅಂತ ಮಾತು ಕೊಡುತ್ತಾರೆ ಅಂದರೆ ವಚನ ಹೇಳ್ತಿದೆ, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಎಂಥ ಒಳ್ಳೆ ದೇವರು ನೋಡ್ರಿ. ಏನಂದರೆ ಆತನೇನಾದರೂ ಒಂದು ನಮ್ಮ ಬದುಕಿನಲ್ಲಿ ಮಾತನಾಡ್ತಾರಂದರೆ ಆ ಮಾತು ಬದಲಾಗುವುದಿಲ್ಲ. ಆತನೇನಾದರೂ ಒಂದು ಒಡಂಬಡಿಕೆ ಮಾಡಿಕೊಳ್ತಾರೆ ಅಂತಂದರೆ ಮನುಷ್ಯರು ನೋಡ್ರಿ, ನಾನಿದು ನಿನಗಾಗಿ ಮಾಡಿಕೊಡ್ತೇನೆ, ನಾನಿದು ನಿನಗಾಗಿ ಮಾಡಿ ಸಹಾಯ ಮಾಡ್ತೇನೆ, ನಾನು ಜೊತೆ ನಿಲ್ತೇನೆ, ನೀನೇನು ಕಳವಳಗೊಳ್ಬೇಡ, ಏನು ಚಿಂತೆ ಪಡಬೇಡ, ನಾನು ಇದೀನಲ್ಲ, ನಾನು ನೋಡ್ಕೊಳ್ತೇನೆ ಅಂತ ಅನೇಕ ವಿಶ್ವಾಸದ ಮಾತುಗಳನ್ನ, ಅನೇಕ ಒಡಂಬಡಿಕೆಗಳನ್ನ, ನಾನು ಜೊತೆಯಲ್ಲೇ ಇರ್ತೇನೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೇನೆ, ಇಂಥದ್ದೆಲ್ಲವನ್ನ ಮನುಷ್ಯರು ಮಾತನಾಡ್ತಾರೆ, ಹೌದಲ್ವಾ? ಆದರೆ ಆ ವಿಷಯ ಆರಂಭವಾಗುವಾಗ ನೀನೀಗೆ ಹೇಳಿದ್ದಲ್ಲ, ನನಗೆ ಸಹಾಯಕ್ಕೆ ಬರ್ತೀಯಾ, ಎಲ್ಲ ಕಾರ್ಯಗಳು ಸಿದ್ಧವಾಗ್ತಾ ಇದೆ, ಜೊತೆಗೆ ಕೈಗೂಡಿಸ್ತೀಯ, ಇದೆಲ್ಲವನ್ನ ಕೇಳುವಾಗ ಅಯ್ಯೋ ಅವತ್ತು ಹೇಳಿದ್ದೆ ಇವತ್ತಾಗ್ತಾ ಇಲ್ಲ, ಅಯ್ಯೋ ನಾನು ಅಂದ್ಕೊಂಡೆ ನನ್ನ ದಾರಿಲಿ ಮತ್ತಿನ್ನೊಂದಿನ್ನೂ ಕಾರ್ಯಗಳು ಬಂತು, ಅದು ಇದು ಅಂತ ನೂರಾರು ಕಾರಣಗಳನ್ನು ಕೊಟ್ಟು ಅವರ ವಾಗ್ದಾನಗಳು ಅಥವಾ ಅವರ ಒಡಂಬಡಿಕೆಗಳು ಏನು ವಿಶ್ವಾಸದ ಮಾತನ್ನು ಕೊಟ್ಟಿರ್ತಾರೋ ಅದೆಲ್ಲವನ್ನ ಅವ್ರು ಮರ್ತೋಗ್ಬಿಡ್ತಾರೆ. ಆದರೆ ನನ್ನ ದೇವರಾದ ಯೆಹೋವನ ಒಂದು ವಿಶೇಷತೆ ಏನಂದರೆ, ಅವರು ಒಡಂಬಡಿಕೆ ಮಾಡಿಕೊಂಡಿದ್ದಾರಾ ಅದೆಂದಿಗೂ ಭಂಗಪಡಿಸುವುದಿಲ್ಲ. ಅಲ್ಲಿಗೆ ಅರ್ಥ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಸಂತತಿಯಲ್ಲಿ ಏನಾದರೂ ಒಂದು ಒಡಂಬಡಿಕೆ ಇದೆ ಅಂತಂದರೆ ನಂಬ್ರಿ, ಅದ್ಯಾವತ್ತೂ ದೇವರು ಮುರಿಯುವುದಿಲ್ಲ, ಎಂದಿಗೂ ಭಂಗಪಡಿಸುವುದಿಲ್ಲ. ಅದು ನಿಶ್ಚಯವಾಗಿ ಒಂದು ದಿನ ದೇವರ ಸಹಾಯದಲ್ಲಿ ಅದು ನೆರವೇರ್ತದೆ. ಇನ್ನೊಂದು ಭಾಗ ಹೇಳ್ತಾ ಇದೆ, ನನ್ನ ಮಾತನ್ನು ಬದಲಿಸುವುದಿಲ್ಲ. ಇದು ಯಾವ ವ್ಯಕ್ತಿ ಭೂಲೋಕದಲ್ಲಿ ಹೇಳೋದಕ್ಕೆ ಸಾಧ್ಯ ಹೇಳ್ರಿ? ಪ್ರತಿ ಮನುಷ್ಯನು ಕೂಡ ಈ ಕ್ಷಣದಲ್ಲಿ ಮಾತನಾಡಿದ್ದು ಮುಂದಿನ ಕ್ಷಣದಲ್ಲಿ ಬದಲಾಯಿಸ್ತಾರೆ, ಈ ಕ್ಷಣದಲ್ಲಿ ಹೇಳಿದ ರೀತಿಯನ್ನ ಮುಂದಿನ ಕಾರ್ಯದಲ್ಲಿ ಬದಲಾಯಿಸಿಬಿಡ್ತಾರೆ. ಆದರೆ ನಾನು ನೀವು ನಂಬಿರುವ ಯೇಸು ಸ್ವಾಮಿ, ಆತನು ಮಾತು ಬದಲಿಸದ ದೇವರಾಗಿದ್ದಾರೆ. ಇಂಥ ದೇವರು ನಾವು ಆರಾಧಿಸ್ತಾ ಇದ್ದೀವಿ ಅಂದರೆ ನಾವೇ ಧನ್ಯರು. ಯಾಕೆಂದರೆ ಆತನ ಮಾತುಗಳು ಎಂದಿಗೂ ಬದಲಾಗುವುದಿಲ್ಲ ಪ್ರಿಯರೇ. ಹಗಲಲ್ಲಿ ಒಂದು, ರಾತ್ರಿಯಲ್ಲಿ ಒಂದು, ನೋ, ಆತನ ಮಾತು ನಿನ್ನೆ ಇದ್ದಾಗೆ ಇವತ್ತು, ಇವತ್ತಿದ್ದಾಗೆ ನಾಳೆ ನಿರಂತರವೂ ಏಕರೀತಿಯಾಗಿ ಒಂದೇ ಮಾತಾಗಿರ್ತದೆ. ಅವರು ನಿಮ್ಮನ್ನು ಒಂದು ವೇಳೆ ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಾರೆ ಅಂದರೆ ಸಂಶಯ ಪಡಬೇಡ್ರಿ, ದೀರ್ಘಕಾಲ ಸಮಯ ತೆಗೆದುಕೊಳ್ಬೋದು, ಆದರೆ ಆ ಮಾತು ಬದಲಾಗುವುದಿಲ್ಲ. ವಾಗ್ದಾನಗಳು ಕೊಟ್ಟಿದ್ದಾರೆ ಅಂದರೆ ಆ ವಾಗ್ದಾನಗಳು ಬದಲಾಗುವುದಿಲ್ಲ. ಯಾಕೆಂದರೆ ಆತನು ಮಾತು ತಪ್ಪದ ದೇವರಾಗಿದ್ದಾರೆ. ಇಂಥ ದೇವರು ನಮಗಿರುವಾಗ ನಾವು ಯಾವತ್ತೂ ನಮ್ಮ ಜೀವಿತದಲ್ಲಿ ಕಳವಳಕ್ಕೆ ಸ್ಥಳನೇ ಮಾಡಿಕೊಡ್ಬಾರ್ದು. ಇಲ್ಲ, ನನ್ನ ದೇವ್ರು ಹೇಳಿದಾರಾ, ಅವ್ರು ಮಾತು ತಪ್ಪೋದಿಲ್ಲ, ಮಾಡೇ ಮಾಡಿಕೊಡ್ತಾರೆ. ನನ್ನ ದೇವರು ವಾಗ್ದಾನ ಮಾಡಿದಾರಾ, ಎಂದಿಗೂ ಭಂಗಪಡಿಸುವುದಿಲ್ಲ, ನೆರವೇರಿಸಿ ಕೊಡ್ತಾರೆ. ಇಂಥ ನಿಶ್ಚಲವಾದ ನಂಬಿಕೆ ನಮಗಿರಬೇಕು. ಅದೇ ನಂಬಿಕೆಯಲ್ಲಿ ಮುಂಜಾನೆಯಲ್ಲಿ ಪ್ರಾರ್ಥಿಸೋಣವೇ. ಪರಿಶುದ್ಧಾತ್ಮನಾದ ಕರ್ತನೇ, ನಿಮಗೆ ಸ್ತೋತ್ರ. ನಿನ್ನ ವಚನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ನಿನ್ನ ವಚನ ಹೇಳಿದ ಹಾಗೆ ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತುಗಳನ್ನು ಬದಲಿಸುವುದಿಲ್ಲ. ಇಂಥ ಒಳ್ಳೆಯ ವಾಗ್ದಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ಅವರ ಜೀವಿತದಲ್ಲಿ ಕರ್ತನೆ ನಿನ್ನ ಮೇಲೆ ಪೂರ್ಣ ವಿಶ್ವಾಸ, ನಂಬಿಕೆ ಇಡುವಾಗ ನೀನು ಅವರಿಗೆ ಮಾಡಿರುವ ಎಲ್ಲ ವಾಗ್ದಾನಗಳನ್ನು ನೆರವೇರಿಸ್ರಿ. ಎಲ್ಲ ಒಡಂಬಡಿಕೆಗಳು ಅದು ಕಾರ್ಯಸಿದ್ಧಿಗೆ ಬರಲಿ. ಅದಕ್ಕಿಂತ ವಿಶೇಷವಾಗಿ ನಿನ್ನ ಮಾತು ಬದಲಿಸುವುದಿಲ್ಲ ಅನ್ನುವುದನ್ನು ಈ ಮುಂಜಾನೆಯಲ್ಲಿಯೇ ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ವಾಗ್ದಾನವನ್ನು ಹಿಡಿದು ನಂಬಿಕೆಯಿಂದ ಮುಂದೆ ಸಾಗುತ್ತೇವೆ. ಆಶೀರ್ವದಿಸ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.